ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಮ್ಯುನಿಕೇಷನ್ ಯೂನಿಟ್ನ ಕುರಿತು 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ನೀವು ಈ ಒಂದು ವಿಡಿಯೋನ ಪರ್ಫೆಕ್ಟ್ ಆಗಿ ನೋಡಿದ್ದೇ ಆದಲ್ಲಿ ಇಲ್ಲಿ ಬರುವ 5 ಕ್ವಶನ್ಗಳನ್ನು ನೀವು ಸರಿಯಾಗಿ ಬಿಡಿಸ್ಕೊಳ್ಬಹುದು. ಅದೇ ರೀತಿ ಕೆಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ನಾವು ನಿಮಗೆ 10 ಯೂನಿಟ್ಗಳ ಮೇಲೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನೀಡ್ತಾ ಇದೀವಿ. ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ಗಳು, ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ. ನೀವು ಏನಾದರೂ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮ್ಗೆ ಇಲ್ಲಿ ಆಗ್ತಾ ಇದೆ. ಸೊ ಈ ಒಂದು ಕೋರ್ಸ್ ಅನ್ನ ಫಾಲೋ ಮಾಡಿ ನೀವು ಪೇಪರ್ 1 ಗಾಗಿ ಬೇರೆ ಮಾಹಿತಿಗಳನ್ನ ಹುಡುಕುವ ಅಗತ್ಯ ಇರಲ್ಲ. ಸೊ ನಿಮ್ದು ಒಂದು ಕಂಪ್ಲೀಟ್ ಪ್ರಿಪರೇಷನ್ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಕೋರ್ಸ್ ನ ಫೀಸ್ ಕೇವಲ 2000 rupees ಇರುತ್ತೆ. ಆದ್ರೆ ದಸರಾ ಆಫರ್ ಆಗಿ ನಾವು ನಾಳೆ ತನಕ ಕೇವಲ 1500 rupees ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀಡ್ತಾ ಇದ್ದೀವಿ. ಸೊ ನೀವು ನಾಳೆ ತನಕ ಜಾಯ್ನ್ ಆದ್ರೆ ಕೇವಲ 1500 rupees ಇರುತ್ತೆ. ಸೊ ಅದೇ ರೀತಿ ನೀವು ಪೇಪರ್ 2 ಗಾಗಿ ಕೂಡ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ನೀಡ್ತಾ ಇದ್ದೀವಿ ಕೇವಲ 1200 rupees ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು. ಸೊ ಇಲ್ಲಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ನೋಡಿದ್ರೆ, ಮೊದಲಿಗೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿ. ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ಮೇಲೆ ನೀವು ಕ್ಲಿಕ್ ಮಾಡಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ಕೆಲವು ಕಂಟೆಂಟ್ ಅನ್ನು ಫ್ರೀಯಾಗಿ ಕೂಡ ಇಟ್ಟಿದ್ದೀವಿ, ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು. ನಂತರ ನೀವು ಇಲ್ಲಿ ಜಾಯಿನ್ ನೌ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಬಹುದು. ಸೊ ಅದೇ ರೀತಿ 14/10/2024 ನಿಂದ ಹೊಸ ಬ್ಯಾಚ್ ಅನ್ನ ಕೂಡ ನಾವು ಆರಂಭ ಮಾಡ್ತಾ ಇದ್ದೀವಿ. ಸೊ ನೀವು ಈ ಹೊಸ ಬ್ಯಾಚ್ ಗೆ ಸೇರ್ಕೊಳ್ಬಹುದು. ಹಾಗಾದ್ರೆ MCQ ಗೆ ಹೋಗೋಣ. ದ ಫಸ್ಟ್ MCQ ಇಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಐಡೆಂಟಿಫೈ ದ ಇನ್ಕರೆಂಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಮೌಖಿಕ ಸಂವಹನದ ಸಂದರ್ಭದಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಬೇಕಾಗಿದೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ನಾವು ವರ್ಡ್ಸ್ ಗಳನ್ನ ಬಳಕೆ ಮಾಡ್ತಾ ಇಲ್ಲ. ವಿ ಆರ್ ಯೂಸಿಂಗ್ ಅವರ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂಡ್ ಅವರ್ ಬಾಡಿ ಲ್ಯಾಂಗ್ವೇಜ್ ಟು ಕನ್ವೆ ದ ಮೆಸೇಜ್. ಸೊ ನಮ್ಮ ಮುಖದ ಹಾವಭಾವಗಳ ಮೂಲಕ, ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಮೂಲಕ ನಾವು ಮಾಹಿತಿಯನ್ನ ಇಲ್ಲಿ ನೀಡ್ತಾ ಇದ್ದೀವಿ. ಆಪ್ಷನ್ ಎ ಸೈಲೆನ್ಸ್ ಇಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಮೌನವು ಕೂಡ ಒಂದು ಸಂವಹನದ ಸಾಧನವಾಗಿದೆ. ಆಪ್ಷನ್ ಬಿ ನಾನ್ ವರ್ಬಲ್ ಕ್ಯೂಸ್ ಅಂಡ್ ಮೆಸೇಜಸ್ ಆರ್ ಈಸಿ ಟು ಕಂಟ್ರೋಲ್. ಮೌಖಿಕವಲ್ಲದ ಸೂಚನೆಗಳು ಮತ್ತು ಸಂದೇಶಗಳನ್ನು ನಿಯಂತ್ರಿಸುವುದು ಸುಲಭವಾಗಿರುತ್ತೆ. ಆಪ್ಷನ್ ಸಿ ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಸೆನ್ಸಿಟಿವ್ ಅಂಡ್ ರಿಲೇಟಿವ್. ಮೌಖಿಕವಲ್ಲದ ಸಂದೇಶಗಳು ಸಂಸ್ಕೃತಿ ಸೂಕ್ಷ್ಮ ಸಾಪೇಕ್ಷವಾಗಿವೆ. ಆಪ್ಷನ್ ಡಿ ಇನ್ ಕೇಸ್ ಆಫ್ ಕನ್ಫ್ಯೂಷನ್ ಪೀಪಲ್ ಟೆಂಡ್ ಟು ಟ್ರಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೋರ್ ದನ್ ದ ವರ್ಬಲ್. ಗೊಂದಲದ ಸಂದರ್ಭದಲ್ಲಿ ಜನರು ಮೌಖಿಕಕ್ಕಿಂತ ಮೌಖಿಕವಲ್ಲದ ಸಂವಹನವನ್ನ ಹೆಚ್ಚಾಗಿ ನಂಬ್ತಾ ಇದ್ದಾರೆ. ಸೊ ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ನೋಡಿದಾಗ, ಸೊ ಸೈಲೆನ್ಸ್ ಇಟ್ ಈಸ್ ಆಲ್ಸೋ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಆಪ್ಷನ್ ಎ ಇಸ್ ಕರೆಕ್ಟ್. ಮೌನವು ಕೂಡ ಇಲ್ಲಿ ಒಂದು ಸಂವಹನದ ಒಂದು ಪ್ರಕಾರವಾಗಿದೆ, ಇದು ಸರಿಯಾಗಿದೆ. ಜೊತೆಗೆ ಆಪ್ಷನ್ ಸಿ ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಸೆನ್ಸಿಟಿವ್ ಅಂಡ್ ರಿಲೇಟಿವ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಮೌಖಿಕವಲ್ಲದ ಸಂದೇಶಗಳು ಸಂಸ್ಕೃತಿ ಸೂಕ್ಷ್ಮ ಮತ್ತು ಸಾಪೇಕ್ಷವಾಗಿವೆ, ಇದು ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇನ್ ಕೇಸ್ ಆಫ್ ಕನ್ಫ್ಯೂಷನ್ ಪೀಪಲ್ ಟೆಂಡ್ ಟು ಟ್ರಸ್ಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಮೋರ್ ದೆನ್ ವರ್ಬಲ್. ಹೌದು, ಗೊಂದಲದ ಸಮಯದಲ್ಲಿ ಜನರು ಮೌಖಿಕಕ್ಕಿಂತ ಅಮೌಖಿಕ ಸಂವಹನಕ್ಕೆ ಹೆಚ್ಚಿಗೆ ನಂಬ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಏನ್ ಹೇಳ್ತಾ ಇದೆ, ನಾನ್ ವರ್ಬಲ್ ಕ್ಯೂಸ್ ಅಂಡ್ ಮೆಸೇಜಸ್ ಆರ್ easy to control. This is not correct because we are sometimes, so we are unable to control our non verbal cues. So ಹಲವಾರು ಬಾರಿ ಏನಾಗುತ್ತೆ ಅಂತಂದ್ರೆ ಈ ಅಮೌಖಿಕ ಸೂಚನೆಗಳನ್ನ ಸಂದೇಶಗಳನ್ನ ನಿಯಂತ್ರಿಸುವುದು ತುಂಬಾ ಕಷ್ಟವಾಗಿರುತ್ತೆ. ಉದಾಹರಣೆಗೆ ನಮಗೆ ಯಾರಾದ್ರೂ ಏನಾದ್ರೂ ಹರ್ಟ್ ಮಾಡಿದ್ರೆ ನಮಗೆ ಅಳು ಬರುತ್ತೆ. ಈ ಅಳುವನ್ನ ಕಂಟ್ರೋಲ್ ಮಾಡುವುದು ತುಂಬಾನೇ ಕಷ್ಟ ಆಗಿರುತ್ತೆ. ಬೇಕಾದ್ರೆ ಮೌಖಿಕ ಸಂದೇಶಗಳನ್ನ ನಾವು ಕಂಟ್ರೋಲ್ ಮಾಡಬಹುದು, ಹೇಳುವುದನ್ನ ಬರೆಯುವುದನ್ನ ನಾವು ನಿಯಂತ್ರಣ ಮಾಡಬಹುದು. ಆದ್ರೆ ಈ ಅಮೌಖಿಕ ಸಂದೇಶಗಳನ್ನ ಕಂಟ್ರೋಲ್ ಮಾಡುವುದು ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಟ್ ಈಸ್ ದ ಆರ್ಟ್ ಆಫ್ ಕನ್ವೇಯಿಂಗ್ ಮೀನಿಂಗ್ ಥ್ರೂ ಆಕ್ಷನ್ಸ್ ಅಂಡ್ ಬಿಹೇವಿಯರ್ ರಾದರ್ ದನ್ ರಿಲೈಯಿಂಗ್ ಸೋಲಿ ಆನ್ ವರ್ಡ್ಸ್. ಸೊ ಈ ಒಂದು ಅಮೌಖಿಕ ಸಂವಹನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಮಾಹಿತಿಯನ್ನ, ಸೊ ಇಲ್ಲಿ ಯಾವುದೇ ಶಬ್ದಗಳನ್ನ ಬಳಸಿ ನೀಡ್ತಾ ಇಲ್ಲ, ಬದಲಾಗಿ ನಾವು ಮಾಹಿತಿಯನ್ನ ಇಲ್ಲಿ ಯಾವ ರೀತಿ ನೀಡ್ತಾ ಇದೀವಿ ಅಂತಂತಂದ್ರೆ
ನಮ್ಮ ಮುಖದ ಹಾವಭಾವಗಳನ್ನ ಬಳಸುವ ಮೂಲಕ, ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಮೂಲಕ ನಾವು ಇಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. Question number 2. Which of the following messages is likely to be misunderstood or misinterpreted due to cultural and linguistic background of the receivers of the message? ಸಂದೇಶವನ್ನು ಸ್ವೀಕರಿಸುವವರ ಸಾಂಸ್ಕೃತಿಕ ಅಥವಾ ಭಾಷಾ ಹಿನ್ನೆಲೆಯಿಂದಾಗಿ ಈ ಕೆಳಗಿನವುಗಳಲ್ಲಿ ಯಾವ ಸಂದೇಶವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಒಂದು ಸಾಧ್ಯತೆ ಕಡಿಮೆ ಇರ್ತದೆ? ಆಪ್ಷನ್ ಎ ಮೆಸೇಜ್ ಫುಲ್ ಆಫ್ ರಿಟರ್ನ್ ವರ್ಡ್ಸ್, ಲಿಖಿತ ಪದಗಳಿಂದ ತುಂಬಿದ ಸಂದೇಶ. ಸೊ ಆದ್ರೆ ಕೆಲವು ಬಾರಿ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲಿಲ್ಲ ಅಂತ ನಾವಿಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಬಹುದು. ಸೊ ಆಪ್ಷನ್ ಎ ವಿ ಕ್ಯಾನ್ ಎಲಿಮಿನೇಟ್. ಮೆಸೇಜ್ ಫುಲ್ ಆಫ್ ಸ್ಪೋಕನ್ ವರ್ಡ್ಸ್, ಮಾತನಾಡುವ ಪದಗಳಿಂದ. ಸೊ ಮಾತನಾಡುವ ಕೆಲವೊಂದು ಸಾರಿ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಆಪ್ಷನ್ ಸಿ ಮೆಸೇಜ್ ಫುಲ್ ಆಫ್ ಬಾಡಿ ಜೆಸ್ಚರ್ಸ್, ದೇಹ ಸನ್ನೆಗಳಿಂದ ತುಂಬಿದ ಸಂದೇಶ. ಇದು ಕೂಡ ಸರಿ ಆನ್ಸರ್ ಆಗಲ್ಲ, ಏಕೆಂದ್ರೆ ಹಲವಾರು ಬಾರಿ ಬೇರೆ ಸನ್ನೆಯ ಮೂಲಕ ಅಥವಾ ಮುಖದ ಹಾವಭಾವಗಳ ಮೂಲಕ ಬೇರೆ ವಿಷಯವನ್ನು ಹೇಳಿರ್ತಾರೆ, ನಾವು ಬೇರೆದನ್ನ ತಿಳ್ಕೊಳ್ತೀವಿ. ಮೆಸೇಜ್ ಫುಲ್ ಆಫ್ ಐಕಾನಿಕ್ ಸೈನ್ಸ್, ಅಪ್ರತಿಮ ಚಿಹ್ನೆಗಳಿಂದ ತುಂಬಿದ ಸಂದೇಶ. ಇದರಿಂದ ಇಂಥ ಸನ್ನಿವೇಶದಲ್ಲಿ ನಾವು ಮಾಹಿತಿಯನ್ನ ತಪ್ಪಾಗಿ ತಿಳಿದುಕೊಳ್ಳುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಮೆಸೇಜ್ ಫುಲ್ ಆಫ್ ಐಕಾನಿಕ್ ಸೈನ್ಸ್, ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. Question number 3. In the context of computer generated text, identify the odd non-verbal clue from the following. ಕಂಪ್ಯೂಟರ್ ರಚಿಸಿದ ಪಠ್ಯದ ಸಂದರ್ಭದಲ್ಲಿ ಕೆಳಗಿನವುಗಳಿಂದ ಬೆಸ ನಾನ್ ಮೌಖಿಕ ಅಂತಂದ್ರೆ ಅಮೌಖಿಕ ಸುಳಿವನ್ನ ಗುರುತಿಸಿ. ಸೊ ವಿಚ್ ಒನ್ ಇಸ್ ದ ನಾನ್ ವರ್ಬಲ್ ಕ್ಲೂ ಹಿಯರ್? ಆಪ್ಷನ್ ಎ ಬೋಲ್ಡ್, ಆಪ್ಷನ್ ಬಿ ಇಟಾಲಿಕ್, ಆಪ್ಷನ್ ಸಿ ಸ್ಮೈಲಿ, ಆಪ್ಷನ್ ಡಿ ಅಂಡರ್ಲೈನ್. ಸೊ ಕಂಪ್ಯೂಟರ್ ನಲ್ಲಿ ಬೋರ್ಡ್ ಆಗಿರ್ಬೋದು, ಇಟಾಲಿಕ್ ಆಗಿರ್ಬೋದು, ಅಂಡರ್ಲೈನ್ ಆಗಿರ್ಬೋದು, ಇವಾಗ ಇವೆಲ್ಲವನ್ನ ನಾವು ಈ ವರ್ಡ್ಸ್ ಗಳಿಗೆ ಬಳಸ್ತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲವೂ ಕೂಡ ವರ್ಬಲ್ ಮೆಸೇಜಸ್ ಗಳಾಗಿವೆ. ಸೊ ಆದ್ರೆ ಸ್ಮೈಲಿ ಎಂಬುದು ನಾನ್ ವರ್ಬಲ್ ಕ್ಲೂ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 4. ವಾಟ್ ಈಸ್ ಪ್ರಸಾರ ಭಾರತಿ? ಪ್ರಸಾರ ಭಾರತಿ ಅಂದ್ರೆ ಏನು? ಆಪ್ಷನ್ ಎ ಇಟ್ ಈಸ್ ದ ನ್ಯಾಷನಲ್ ಲೆವೆಲ್ ನ್ಯೂಸ್ ಚಾನೆಲ್ ಅಂಡರ್ ದೂರದರ್ಶನ್. ಸೊ ಇದು ಒಂದು ದೂರದರ್ಶನದ ಅಡಿಯಲ್ಲಿ ರಾಷ್ಟ್ರ ಮಟ್ಟದ ಸುದ್ದಿ ಚಾನಲ್ ಆಗಿದೆ. ಆಪ್ಷನ್ ಬಿ ಇಟ್ ಈಸ್ ಅ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಇದು ಆಲ್ ಇಂಡಿಯಾ ರೇಡಿಯೋನ ಸುದ್ದಿ ಪ್ರಸಾರ ಸೇವೆಯಾಗಿದೆ. ಆಪ್ಷನ್ ಸಿ ಇಟ್ ಈಸ್ ದ ಅಸೋಸಿಯೇಷನ್ ಆಫ್ ಪ್ರೈವೇಟ್ ಬ್ರಾಡ್ಕಾಸ್ಟರ್ಸ್ ಇನ್ ಇಂಡಿಯಾ. ಇದು ಭಾರತದ ಖಾಸಗಿ ಪ್ರಸಾರಕರ ಒಂದು ಸಂಘವಾಗಿದೆ. ಆಪ್ಷನ್ ಡಿ ಇಟ್ ಈಸ್ ಇಂಡಿಯಾ ಸ್ಟೇಟ್ ಓನ್ಡ್ ಪಬ್ಲಿಕ್ ಬ್ರಾಡ್ಕಾಸ್ಟ್. ಸೊ ಇದು ಭಾರತದ ಸರ್ಕಾರಿ ಸ್ವಾಮ್ಯದ ಪ್ರಸಾರವಾಗಿದೆ, ಸಾರ್ವಜನಿಕ ಪ್ರಸಾರವಾಗಿದೆ. ಎಸ್ ಹಿಯರ್ ವಾಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪ್ರಸಾರ ಭಾರತಿ. ಇಟ್ ಈಸ್ ಇಂಡಿಯಾ ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟ್. ಸೊ ಇದು ಭಾರತದ ಸರ್ಕಾರಿ ಸ್ವಾಮ್ಯದ ಒಂದು ಸಾರ್ವಜನಿಕ ಪ್ರಸಾರವಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಪ್ರಸಾರ ಭಾರತಿ ಇಟ್ ಈಸ್ ಅನ್ ಇಂಡಿಯನ್ ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಅಂಡ್ ದ ಹೆಡ್ ಕ್ವಾರ್ಟರ್ is located in New Delhi. So here the right answer is option D. So it is a statutory autonomous body set up by an act of parliament and comprises the Doordarshan television broadcasting, Akashvani, which were earlier media units of the Ministry of Information and Broadcasting. So ಇದರ ಒಂದು ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿನಲ್ಲಿದೆ. ಸೊ ಇದು ಒಂದು ಭಾರತದ ಒಂದು ಸ್ಟೇಟ್ ಓನ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಗಿದೆ. ಸೊ ಇದರಲ್ಲಿ ದೂರದರ್ಶನ್ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಆಕಾಶವಾಣಿ ಎರಡು ಬರ್ತಾ ಇವೆ. ಕ್ವೆಶ್ಚನ್ ನಂಬರ್ 5. Assertion and reasoning question. Assertion is the initial messages to students in the classroom by a teacher need not be critical to establish interactions later. ಅಂದ್ರೆ ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ಆರಂಭಿಕ ಸಂದೇಶಗಳು ಹೀಗಿರಬೇಕಾಗಿಲ್ಲ, ನಂತರ ಪರಸ್ಪರ ಕ್ರಿಯೆಗಳನ್ನು ಸ್ಥಾಪಿಸಲು ನಿರ್ಣಾಯಕವಾಗಿದೆ. ಮೀನ್ಸ್ ದ ಇನಿಷಿಯಲ್ ಮೆಸೇಜಸ್ ಗಿವನ್ ಬೈ ದ ಟೀಚರ್ ಟು ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ನೀಡ್ ನಾಟ್ ಬಿ ಕ್ರಿಟಿಕಲ್. ಅಂದ್ರೆ ತರಗತಿಯ ಆರಂಭದಲ್ಲಿಯೇ ಶಿಕ್ಷಕರು ವಿಮರ್ಶಾತ್ಮಕ ಸೆಂಟೆನ್ಸ್ ಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ರೀಸನ್ ಈಸ್ more control over the communication process means more control over what the students are learning. ಅಂದ್ರೆ ಕಾರಣ ಏನ್ ಹೇಳ್ತಾ ಇದೆ, ಸಂವಹನದ ಪ್ರಕ್ರಿಯೆ ಮೇಲೆ ಹೆಚ್ಚಿನ ನಿಯಂತ್ರಣ, ಅಂದ್ರೆ ವಿದ್ಯಾರ್ಥಿಗಳು ಏನನ್ನು ಕಲಿಯುತ್ತಿದ್ದಾರೆ ಅದರ ಮೇಲೆ ಹೆಚ್ಚಿನ ನಿಯಂತ್ರಣ ಎಂದರ್ಥ. ಸೊ 4 options are given here. The right answer is option C. Yes, here option E, assertion is true but the reason is false. ಸೊ ನಿಮ್ಗೆ ಪ್ರಶ್ನೆಯನ್ನು ನೋಡಿ ಗೊತ್ತಾಗಿರ್ಬೋದು, ಇಲ್ಲಿ ಕಾರಣ ಏನಾಗಿದೆ, ತಪ್ಪಾಗಿದೆ. ಏಕೆಂದ್ರೆ ಸಂವಹನದ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿದ್ರೆ ವಿದ್ಯಾರ್ಥಿಗಳು ಏನ್ ಕಲಿತಾ ಇದ್ದಾರೆ ಎಂಬುದರ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿದ್ದಾರೆ ಅಂತ ಹೇಳುವುದು ಇಲ್ಲಿ ತಪ್ಪಾಗ್ತಾ ಇದೆ. So more control over the communication, it doesn't mean that we are having more control on
what students are going to learn. So reason is wrong here, but the assertion is true. So option C is correct. Question number 6. Using the central point of the classroom communication has the beginning of dynamic pattern of ideas is referred as. ತರಗತಿಯ ಸಂವಹನದ ಕೇಂದ್ರ ಬಿಂದುವನ್ನು ಆಲೋಚನೆಗಳ ಕ್ರಿಯಾತ್ಮಕ ಮಾದರಿಯ ಪ್ರಾರಂಭವಾಗಿ ಬಳಸುವುದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಸಿಸ್ಟಮೈಸೇಷನ್, ಆಪ್ಷನ್ ಬಿ ಪ್ರಾಬ್ಲಮ್ ಓರಿಯೆಂಟೇಷನ್, ಸಮಸ್ಯೆಯ ದೃಷ್ಟಿಕೋನ, ಆಪ್ಷನ್ ಸಿ ಐಡಿಯಾ ಪ್ರೋಟೋಕಾಲ್, ಆಪ್ಷನ್ ಡಿ ಮೈಂಡ್ ಮ್ಯಾಪಿಂಗ್. ಎಸ್, very easy. The right answer is option D. Mind mapping is the right answer. So mind mapping, it is a visual technique used to organize and represent information, making it easier to understand and communicate. So ಯಾವುದೇ ಒಂದು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಲು ಸೊ ಈ ಒಂದು ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಅನ್ನ ಬಳಸ್ತಾರೆ. ಸೊ ಇದು ಒಂದು ವಿಜುವಲ್ ಟೆಕ್ನಿಕ್ ಆಗಿದೆ. Question number 7. The first multilingual news agency of India was. ಭಾರತದ ಮೊದಲ ಬಹುಭಾಷಾ ಸುದ್ದಿ ಸಂಸ್ಥೆ ಯಾವುದಾಗಿತ್ತು? ಆಪ್ಷನ್ ಎ ಸಮಾಚಾರ್, ಆಪ್ಷನ್ ಬಿ ಎಪಿಐ, ಆಪ್ಷನ್ ಸಿ ಹಿಂದೂಸ್ತಾನ್ ಸಮಾಚಾರ್, ಆಪ್ಷನ್ ಡಿ ಸಮಾಚಾರ್ ಭಾರತಿ. So here the right answer is option C is the right answer, that is Hindustan Samachar. So Hindustan Samachar, it is the first multilingual news agency in India, subscribed by more than 200 newspapers and almost all the news channels including Doordarshan. And it was founded in the year 1948 by S.S. Apte. So there are 10 languages here: Bengali, Odia, Assami, Telugu, Malayalam, Urdu, Punjabi, Gujarati, Hindi and Marathi. Question number 8. The term TRP is associated with TV shows stands for. So ಈ ಒಂದು ಟಿವಿ ಕಾರ್ಯಕ್ರಮಗಳೊಂದಿಗೆ TRP ಅನ್ನು ನಾವು ಹೋಲಿಸ್ತೀವಿ. TRP ಅಂದ್ರೆ ಏನು? ಆಪ್ಷನ್ ಎ ಟೋಟಲ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಬಿ ಟೈಮ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಸಿ ಥಿಮ್ಯಾಟಿಕ್ ರೇಟಿಂಗ್ ಪಾಯಿಂಟ್ಸ್, ಆಪ್ಷನ್ ಡಿ television rating points. So what do you mean by TRP? So TRP stands for total rating points. So TRP, it means television rating points. Sorry, option D is correct here. Television rating points. So television rating point, TRP of any channel or program depends upon the program that is displayed. So the TRP rate is one on which the TRP of a TV channel is calculated. So ಇಲ್ಲಿ TRP ಅಂತಂದ್ರೆ television rating point ಅಂತ ಹೇಳ್ತೀವಿ. Question number 9. Communication becomes circular when. So ಸಂವಹನವು ಯಾವಾಗ ವೃತ್ತಾಕಾರವಾಗಿ ಆಗ್ತಾ ಇದೆ? Yes, option A, the decoder becomes an encoder. Decoder encoder ಆದಾಗ. Option B, the feedback is absent. ಪ್ರತಿಕ್ರಿಯೆ ಇಲ್ಲದೆ ಇರುವಾಗ. ಆಪ್ಷನ್ ಸಿ, ದ ಸೋರ್ಸ್ ಈಸ್ ಕ್ರೆಡಿಬಲ್, ಮೂಲವು ವಿಶ್ವಾಸಾರ್ಹವಾದಾಗ. ಆಪ್ಷನ್ ಡಿ, ದ ಚಾನಲ್ ಈಸ್ ಕ್ಲಿಯರ್, ಚಾನಲ್ ಸ್ಪಷ್ಟವಾದಾಗ. ಸೊ ಯಾವಾಗ ಸಂವಹನ ಕಾರ್ಯವು ವೃತ್ತಾಕಾರ ಅನ್ನಿಸ್ಕೊಳ್ತಾ ಇದೆ? ವೆನ್ ಕಮ್ಯುನಿಕೇಶನ್ ಪ್ರಾಸೆಸ್ ಈಸ್ ಬಿಕಮಿಂಗ್ ಸರ್ಕ್ಯುಲರ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವೆನ್ ದ ಡಿಕೋಡರ್ ಬಿಕಮ್ಸ್ ಆನ್ ಎನ್ಕೋಡರ್. ಸೊ ಯಾವಾಗ ಡಿಕೋಡರ್ ಎನ್ಕೋಡರ್ ಆಗ್ತಾ ಇದ್ದಾರೆ ಆವಾಗ ಈ ಸಂವಹನ ಕಾರ್ಯ ಏನಾಗುತ್ತೆ ಅಂತಂದ್ರೆ ಇದು ಸರ್ಕ್ಯುಲರ್ ಅನ್ನಿಸ್ಕೊಳ್ತಾ ಇದೆ. ಸೊ ಬಿಕಾಸ್ ಸೊ here sender, this is the communication process. Sender is going to encode the message, then he is choosing channel, then receiver is going to decode the message. So here feedback will come, feedback will be given by the receiver. So when receiver is going to give feedback, then communication process will complete, it will be circular. So n decoder becomes an encoder. So when decoder is going to give feedback, then the communication process will become circular. So here option A is correct. Question number 10. Effective classroom communication would help students internalize. ಪರಿಣಾಮಕಾರಿ ತರಗತಿಯ ಸಂವಹನವು ವಿದ್ಯಾರ್ಥಿಗಳಿಗೆ ಯಾವುದನ್ನ ಆಂತರಿಕಗೊಳಿಸಲು ಅಂದ್ರೆ ಯಾವ ವಿಷಯಗಳನ್ನ ಕಲಿಯಲು ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ನಾಲೆಜ್, ಜ್ಞಾನ. ಆಪ್ಷನ್ ಬಿ ಸಬ್ಜೆಕ್ಟ್ ಮ್ಯಾಟರ್, ವಿಷಯ. ಆರ್ಟಿಕ್ಯುಲೇಷನ್, ಅಭಿವ್ಯಕ್ತಿ. ಲ್ಯಾಂಗ್ವೇಜ್ ಫೆಲಿಸಿಟಿ, ಭಾಷಾ ಸಂತೋಷ.
ನಾನ್ ರೆಸ್ಪಾನ್ಸಿವ್ನೆಸ್ ಪ್ರತಿಕ್ರಿಯಿಸದಿರುವುದು, ಮಾಡಾಲಿಟೀಸ್ ಆಫ್ ರೆಸಿಸ್ಟೆನ್ಸ್ ಪ್ರತಿರೋಧದ ವಿಧಾನಗಳು. ಎಸ್, ಇಲ್ಲಿ ಯಾವುದು ಸರಿಯಾಗಿದೆ? Yes, here the right answer is option A. A, B, C and D are correct. So effective classroom communication would help the students to learn knowledge, subject matter, articulation and language facility. So ಯಾವಾಗಲೂ ಈ ಒಂದು ಪರಿಣಾಮಕಾರಿ ತರಗತಿಯು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡ್ತಾ ಇದೆ, ಜೊತೆಗೆ ವಿಷಯವನ್ನ ಕಲಿಯಲು, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಲು ಮತ್ತೆ ಭಾಷಾ ಸಂತೋಷವನ್ನ ಕೂಡ ಈ ಒಂದು ಪರಿಣಾಮಕಾರಿ ತರಗತಿ ನೀಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್? ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ತತ್ವ ಆಗಿಲ್ಲ? ಎಸ್, ಆಪ್ಷನ್ ಎ ಸ್ಟ್ರಾಟಜಿಕ್ ಯೂಸ್ ಆಫ್ ಗ್ರೇಪ್ ವೈನ್. ಸೊ ಇಲ್ಲಿ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅನ್ನ ಬಳಸುವುದು. ಗ್ರೇಪಾನ್ ಅಂತಂದ್ರೆ ಇದು ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿರುತ್ತೆ. ಆಪ್ಷನ್ ಬಿ ಪರ್ಸ್ಯೂಸಿವ್ ಅಂಡ್ ಕನ್ವಿನ್ಸಿಂಗ್ ಡೈಲಾಗ್ ಮನವೊಲಿಸುವ ಸಂಭಾಷಣೆ. ಆಪ್ಷನ್ ಸಿ ಪಾರ್ಟಿಸಿಪೇಷನ್ ಆಫ್ ದ ಆಡಿಯನ್ಸ್ ಪ್ರೇಕ್ಷಕರ ಭಾಗವಹಿಸುವಿಕೆ. ಆಪ್ಷನ್ ಡಿ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಮಾಹಿತಿಯ ಏಕಮುಖ ವರ್ಗಾವಣೆ. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ಇಫೆಕ್ಟಿವ್ ಕಮ್ಯುನಿಕೇಶನ್? ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಒನ್ ವೇ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್. ಸೊ ಯಾವಾಗಲೂ ಮಾಹಿತಿಯ ಏಕಮುಖ ವರ್ಗಾವಣೆ ಇದು ಪರಿಣಾಮಕಾರಿ ಸಂವಹನದ ಒಂದು ತತ್ವ ಆಗಿಲ್ಲ. ಸೊ ಯಾವಾಗಲೂ ಕೂಡ ಸಂವಹನ ಕಾರ್ಯವು ಪರಿಣಾಮಕಾರಿ ಆಗ್ಬೇಕಂತಂದ್ರೆ ಇಬ್ಬರ ಕಡೆಯಿಂದನೂ ಕೂಡ ಅಲ್ಲಿ ಮಾಹಿತಿ ವರ್ಗಾವಣೆ ಆಗ್ಬೇಕು. ಸೊ ಸೆಂಡರ್ ರಿಸೀವರ್ ಇಬ್ರು ಕೂಡ ಈ ಒಂದು ಮಾಹಿತಿಯ ಎಕ್ಸ್ಚೇಂಜ್ ನಲ್ಲಿ ಸರಿಯಾಗಿ ಇನ್ವಾಲ್ವ್ ಆದ್ರೆ ಟು ಎ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಇದ್ರೆ ಅದು ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ತಾ ಇದೆ. ಕ್ವೆಶ್ಚನ್ ನಂಬರ್ 12. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಮ್ಯುನಿಕೇಶನ್? ಈ ಕೆಳಗಿನವುಗಳಲ್ಲಿ ಸಂವಹನದ ವಿಶಿಷ್ಟ ಲಕ್ಷಣಗಳು ಯಾವುವು ಅಂತ ಹೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬಿ, ಸಿ ಅಂಡ್ ಡಿ ಆಲ್ ಆರ್ ಕರೆಕ್ಟ್. ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್, ಒಪಿನಿಯನ್ಸ್. ಸಂವಹನವು ವಿಚಾರಗಳು, ಸಂಗತಿಗಳು ಮತ್ತೆ ಅಭಿಪ್ರಾಯಗಳನ್ನ ವಿನಿಮಯವನ್ನು ಒಳಗೊಂಡಿರುತ್ತೆ. ಇದು ಸರಿಯಾಗಿದೆ. ಆಪ್ಷನ್ ಬಿ ಕಮ್ಯುನಿಕೇಶನ್ ಇನ್ವಾಲ್ವ್ಸ್ ಬೋತ್ ಇನ್ಫಾರ್ಮೇಶನ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಸಂವಹನವು ಮಾಹಿತಿ ಮತ್ತೆ ತಿಳುವಳಿಕೆ ಎರಡನ್ನೂ ಒಳಗೊಂಡಿರುತ್ತದೆ. ಇದು ಕೂಡ ಸಂವಹನದ ಲಕ್ಷಣವಾಗಿದೆ. ಕಮ್ಯುನಿಕೇಶನ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ದಿಸ್ ಇಸ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಶನ್. ಸಂವಹನವು ಯಾವಾಗಲೂ ನಿರಂತರವಾಗಿ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಆಪ್ಷನ್ ಡಿ ಕಮ್ಯುನಿಕೇಶನ್ ಇಸ್ ಅ ಸರ್ಕ್ಯುಲರ್ ಪ್ರೋಸೆಸ್. ಸಂವಹನ ಕಾರ್ಯ ಒಂದು ವೃತ್ತಾಕಾರ ಪ್ರಕ್ರಿಯೆಯಾಗಿದೆ. ಇದು ಕೂಡ ಇಲ್ಲಿ ಸರಿಯಾಗಿದೆ. ಸೊ ಹಿಯರ್ ಆಪ್ಷನ್ ಎ ಇಸ್ ಕರೆಕ್ಟ್. ಎ, ಬಿ, ಸಿ ಅಂಡ್ ಡಿ ಆಲ್ ಆರ್ ಕರೆಕ್ಟ್. So some characteristics of communication are exchange of information, ideas or information, at least two persons, two-way process, persuasive in nature, management function, encoder and decoder, continuous process. It may be oral or written. It may be formal or informal. We need channel for effective communication. Question number 13. ಕಮ್ಯುನಿಕೇಶನ್ ಇಶ್ಯೂಸ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆರ್ ಅಡ್ರೆಸ್ಡ್ ಬೈ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನದ ಸಮಸ್ಯೆಗಳನ್ನು ಯಾರಿಂದ ಪರಿಹರಿಸಲಾಗುತ್ತೆ? ಆಪ್ಷನ್ ಎ ILO, ಆಪ್ಷನ್ ಬಿ ITU, ಆಪ್ಷನ್ ಸಿ UNDP, ಆಪ್ಷನ್ ಡಿ ಯುನೆಸ್ಕೋ. Yes, here the correct answer for this question is option D. UNESCO is the right answer. So UNESCO, it stands for United Nations Educational, Scientific and Cultural Organization. It is going to address the communication issues at international level. Question number 14. In a classroom communication, the probability of message reception can be enhanced by. ತರಗತಿಯಲ್ಲಿ ಸಂದೇಶ ಸ್ವೀಕಾರದ ಸಂಭವನೀಯತೆಯನ್ನ ಈ ಮೂಲಕ ಹೆಚ್ಚಿಸಬಹುದು. ಆಪ್ಷನ್ ಎ ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್, ದೃಷ್ಟಿಕೋನವನ್ನು ಸ್ಥಾಪಿಸುವುದರ ಮೂಲಕ. ಆಪ್ಷನ್ ಬಿ ಎಕ್ಸ್ಪೋಸಿಂಗ್ ದ ಇಗ್ನೋರೆನ್ಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಅಜ್ಞಾನವನ್ನು ಬಹಿರಂಗಪಡಿಸುವುದರ ಮೂಲಕ. ಆಪ್ಷನ್ ಸಿ ಇನ್ಕ್ರೀಸಿಂಗ್ ದ ಇನ್ಫಾರ್ಮೇಶನ್ ಲೋಡ್, ಮಾಹಿತಿಯ ಹೊರೆಯನ್ನು ಹೆಚ್ಚಿಸುವುದರ ಮೂಲಕ. ಆಪ್ಷನ್ ಡಿ ಯೂಸಿಂಗ್ ಹೈ ಡೆಸಿಬಲ್ ಆಡಿಯೋ ಬುಕ್ಸ್, ಹೆಚ್ಚಿನ ಡೆಸಿಬಲ್ ಆಡಿಯೋ ಉಪಕರಣಗಳನ್ನ ಬಳಸುವುದರಿಂದ. ಯಾವುದರಿಂದ? ಸಂದೇಶ ಸ್ವೀಕಾರ ಸಂಭವನೀಯತೆ ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಸಂದೇಶವನ್ನ ಸ್ವೀಕರಿಸುವಂತೆ ಮಾಡಬಹುದು. ದ ರೈಟ್ ಆನ್ಸರ್ ಇಸ್
ಆಪ್ಷನ್ ಎ ದೃಷ್ಟಿಕೋನವನ್ನ ಸ್ಥಾಪಿಸುವುದರ ಮೂಲಕ. ಎಸ್ಟಾಬ್ಲಿಷಿಂಗ್ ಅ ವ್ಯೂ ಪಾಯಿಂಟ್ ಈಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ದ ಕಂಟೆಕ್ಸ್ಟ್ ಆಫ್ ಕಮ್ಯುನಿಕೇಶನ್? ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಹನದ ಕಂಟೆಕ್ಸ್ಟ್ ಸಂದರ್ಭ ಅಂತ ಹೇಳ್ತೀವಿ? ಆಪ್ಷನ್ ಎ ಆನ್ ಇಂಟರ್ಫಿರೆನ್ಸ್ ವಿತ್ ಮೆಸೇಜ್ ರಿಸೆಪ್ಷನ್, ಸಂದೇಶ ಸ್ವೀಕಾರದಲ್ಲಿ ಹಸ್ತಕ್ಷೇಪ. ಆಪ್ಷನ್ ಬಿ ಎಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಿ ಸಂವಹನ. ಆಪ್ಷನ್ ಸಿ ವರ್ಬಲ್ ಅಂಡ್ ನಾನ್ ವರ್ಬಲ್ ರೆಸ್ಪಾನ್ಸಸ್ ಟು ಮೆಸೇಜಸ್, ಸಂದೇಶಗಳಿಗೆ ಮೌಖಿಕ ಮತ್ತು ಮೌಖಿಕವಲ್ಲದ ಪ್ರತಿಕ್ರಿಯೆಗಳು. ಆಪ್ಷನ್ ಡಿ ಅ ಫಿಸಿಕಲ್ ಅಂಡ್ ಸೈಕೊಲಾಜಿಕಲ್ ಎನ್ವೈರನ್ಮೆಂಟ್ ಫಾರ್ ಕನ್ವರ್ಸೇಷನ್, ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ. ಸೊ ಕಮ್ಯುನಿಕೇಶನ್ ಅಲ್ಲಿ ಕಂಟೆಕ್ಸ್ಟ್ ಅಂತಂತಂದ್ರೆ ಸೊ ಆಪ್ಷನ್ ಸಿ ಅ ಫಿಸಿಕಲ್ ಅಂಡ್ ಸೈಕೊಲಾಜಿಕಲ್ ಎನ್ವೈರನ್ಮೆಂಟ್ ಫಾರ್ ಕನ್ವರ್ಸೇಷನ್. ಸೊ ಇಲ್ಲಿ ಸಂದರ್ಭ ಅಂತ ಹೇಳಿದ್ದಾರೆ. ಕಂಟೆಕ್ಸ್ಟ್ ಸಂದರ್ಭ ಅಂತ ಅಂದಾಗ ಸಂಭಾಷಣೆಗೆ ಭೌತಿಕ ಅಥವಾ ಮಾನಸಿಕ ವಾತಾವರಣ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. So the context of a communication is the environment or situation under which the communication is taking place. So ಯಾವ ಒಂದು ಸ್ಥಳದಲ್ಲಿ ಈ ಒಂದು ಮಾಹಿತಿಯ ವರ್ಗಾವಣೆ ನಡೀತಾ ಇದೆ, ಸೊ ಯಾವ ಒಂದು ಸಿಚುವೇಶನ್ ನಲ್ಲಿ ಒಂದು ಮಾಹಿತಿ ವರ್ಗಾವಣೆ ನಡೀತಾ ಇದೆ ಅದಕ್ಕೆ ನಾವೇನಂತೀವಿ? ಸಂದರ್ಭ, ಕಂಟೆಕ್ಸ್ಟ್. Question number 16. The evolution of symbolic communication is called. ಸಾಂಕೇತಿಕ ಸಂವಹನದ ವಿಕಾಸವನ್ನು ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ಇನ್ಫಾರ್ಮೇಶನ್, ಮಾಹಿತಿ. ಆಪ್ಷನ್ ಬಿ ಲ್ಯಾಂಗ್ವೇಜ್, ಭಾಷೆ. ಆಪ್ಷನ್ ಸಿ ಗೆಸ್ಚರ್, ಸನ್ನೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಇವುಗಳಲ್ಲಿ ಯಾವುದು ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲ್ಯಾಂಗ್ವೇಜ್. The evolution of symbolic communication is known as the language. ಈ ಸಾಂಕೇತಿಕ ಸಂವಹನದ ವಿಕಾಸವನ್ನು ನಾವು ಭಾಷೆ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 17. The ability to communicate effectively. ಆಪ್ಷನ್ ಎ ಡಿಪೆಂಡ್ಸ್ ಆನ್ ದ ಎಜುಕೇಶನಲ್ ಲೆವೆಲ್. ಸೊ ಪರಿಣಾಮಕಾರಿಯಾಗಿ ಸಂವಹನ ಮಾಡುವ ಸಾಮರ್ಥ್ಯ. ಆಪ್ಷನ್ ಎ ಇದು ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿದೆ. ಆಪ್ಷನ್ ಬಿ ಇಟ್ ಈಸ್ ಅ ನ್ಯಾಚುರಲ್ ಟ್ಯಾಲೆಂಟ್ ದಟ್ ಕ್ಯಾನಾಟ್ ಬಿ ಲರ್ನ್. ಇದು ಕಲಿಯಲು ಸಾಧ್ಯವಿಲ್ಲದ ನೈಸರ್ಗಿಕ ಪ್ರತಿಭೆ ಆಗಿದೆ. ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ. ಯಾವಾಗಲೂ ತಂತ್ರಜ್ಞಾನದ ಬಳಕೆಯ ಮೇಲೆ ಅವಲಂಬಿತವಾಗಿದೆ. ಆಪ್ಷನ್ ಡಿ ಕ್ಯಾನ್ ಬಿ ಲರ್ನ್, ಕಲಿಯಬಹುದು. ಸೊ ಪರಿಣಾಮಕಾರಿ ಸಂವಹನ ಅಂತಂದಾಗ ಸೊ ಸೆಂಡರ್ ನೀಡುವ ಮಾಹಿತಿಯು ಸರಿಯಾಗಿ ರಿಸೀವರ್ಗೆ ಅರ್ಥ ಆಗಬೇಕು, ಅವಾಗ ನಾವೇನಂತೀವಿ? ಪರಿಣಾಮಕಾರಿ ಸಂವಹನ. ಸೊ ಇದು ಯಾವುದೇ ರೀತಿಯ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿಲ್ಲ, ಕಲಿಯಲು ಸಾಧ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕಲಿಯಬಹುದು. ಇದು ತಂತ್ರಜ್ಞಾನ ಮೇಲೆ ಕೂಡ ಅವಲಂಬಿತವಾಗಿಲ್ಲ. ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ. The ability to communicate effectively, it can be learned. So option D is correct. Communication, it is the process through which we exchange ideas, opinions, feelings, etc. So ಇಲ್ಲಿ ಸಂವಹನ ಅಂತಂತಂದ್ರೆ ನಾವು ನಮ್ಮ ಮಾಹಿತಿಯನ್ನ, ಭಾಷೆಯನ್ನ ಅಥವಾ ನಮ್ಮ ಫೀಲಿಂಗ್ಸ್ ಅನ್ನ, ಯಾವುದೇ ಅಭಿಪ್ರಾಯಗಳನ್ನ ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾವು ಸಂವಹನ ಅಂತ ಹೇಳ್ತಾ ಇದ್ದೀವಿ. ಇಟ್ ಈಸ್ ಆಲ್ವೇಸ್ ಟು ಎ ಪ್ರೊಸೆಸ್. ಇದು ಇದರಲ್ಲಿ ಒಬ್ರು ಸೆಂಡರ್ ಮತ್ತೆ ಇನ್ನೊಬ್ರು ರಿಸೀವರ್ ಇರಲೇಬೇಕಾಗತ್ತೆ. So the communication process is successful only when the message is conveyed clearly. So ಯಾವಾಗ ಸೆಂಡರ್ ನೀಡುವ ಮಾಹಿತಿ ರಿಸೀವರ್ಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ ಆವಾಗ ನಾವು ಅದನ್ನ ಪರಿಣಾಮಕಾರಿ ಸಂವಹನ ಅಂತ ಹೇಳ್ತೀವಿ. ಸೊ ದಿಸ್ ಅಬಿಲಿಟಿ ಕ್ಯಾನ್ ಬಿ ಲರ್ನ್. ಈ ಒಂದು ಬಿಹೇವಿಯರ್ ಅನ್ನು ನಾವು ಕಲ್ತ್ಕೊಳ್ಬಹುದು. ಕ್ವೆಶ್ಚನ್ ನಂಬರ್ 18. A message can only be deemed effective when. ಸಂದೇಶವನ್ನ ಯಾವಾಗ ಮಾತ್ರ ಪರಿಣಾಮಕಾರಿ ಎಂದು ಪರಿಗಣಿಸಬಹುದು. ಸೊ ಯಾವಾಗವನ್ನು ನಾವು ಕಳುಹಿಸಿದ ಮಾಹಿತಿಯನ್ನ ಪರಿಣಾಮಕಾರಿ ಮಾಹಿತಿ ಅಂತ ಹೇಳ್ತೀವಿ. ಆಪ್ಷನ್ ಎ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಯೂಸ್ಡ್. ಯಾವಾಗ ಉತ್ತಮವಾದ ಸಂವಹನ ಕೌಶಲ್ಯಗಳನ್ನು ಬಳಸ್ತಾ ಇದ್ದೀವಿ. ಆಪ್ಷನ್ ಬಿ ರಿಪೀಟೆಡ್ ಬ್ಯಾಕ್ ಹ್ಯಾಸ್ ಪ್ರೂಫ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆಗೆ ಪುರಾವೆಯಾಗಿ ಮತ್ತೆ ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀವಿ. ಆಪ್ಷನ್ ಸಿ ಅಂಡರ್ಸ್ಟುಡ್ ಬೈ ರಿಸೀವರ್ ಅಂಡ್ ಪ್ರೊಡ್ಯೂಸಸ್ ದ ಡಿಸೈರ್ ರೆಸ್ಪಾನ್ಸ್. ಸ್ವೀಕರಿಸುವವರಿಂದ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೆ ಅವರು ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಆಪ್ಷನ್ ಡಿ ಡೆಲಿವರ್ಡ್ ಇನ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಪರಸ್ಪರ ಸಂವಹನದಲ್ಲಿ ನೀಡಲಾಗ್ತಾ ಇದೆ. ಸೊ ವೆನ್ ಮೆಸೇಜ್ ಇಸ್ ನೋನ್ ಆಸ್ ದಿ effective message, when it is when message can only be deemed effective. So when you are thinking that the message has reached clearly to the receiver. So option C, when the message is understood by the receiver and produces the desired response. If the receiver is understanding the message and is giving feedback, it means that it is effective. So ಯಾವಾಗ ಸಂದೇಶ ಸ್ವೀಕರಿಸುವುದರಿಂದ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೆ ಅವರು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ನಾವೇನಂತೀವಿ? ಪರಿಣಾಮಕಾರಿ ಸಂದೇಶ. ಕ್ವೆಶ್ಚನ್ ನಂಬರ್ 19. Dyadic communication, it is the transfer of messages from a person.
ಸೊ ಡಯಾಡಿಕ್ ಸಂವಹನವು ಒಬ್ಬ ವ್ಯಕ್ತಿಯಿಂದ ಸಂದೇಶಗಳ ವರ್ಗಾವಣೆಯಾಗಿದೆ. ಆಪ್ಷನ್ ಎ ಟು ಅನದರ್ ಪರ್ಸನ್ ಅಂಡ್ ವೈಸ್ ವರ್ಸ, ಇನ್ನೊಬ್ಬ ವ್ಯಕ್ತಿಗೆ. ಆಪ್ಷನ್ ಬಿ ಟು ಅ ಗ್ರೂಪ್ ಆಫ್ ಪರ್ಸನ್ಸ್, ವ್ಯಕ್ತಿಗಳ ಗುಂಪಿಗೆ. ಆಪ್ಷನ್ ಸಿ ಟು ಅ ಮಾಸ್ ಆಡಿಯನ್ಸ್, ಮಾಸ್ ಪ್ರೇಕ್ಷಕರಿಗೆ, ಹೆಚ್ಚಿನ ಜನರನ್ನು ಒಳಗೊಂಡಿರುವ ಒಂದು ಗುಂಪಿಗೆ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಇವುಗಳಲ್ಲಿ ಯಾವುದು ಅಲ್ಲ. ಸೊ ಡಯಾಡಿಕ್ ಕಮ್ಯುನಿಕೇಶನ್ it is also known as the two-way communication. So option A is right, to another person and vice versa. ಸೊ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಮತ್ತೆ ಆ ವ್ಯಕ್ತಿ ಮತ್ತೆ ತಿರುಗಿ ಮಾಹಿತಿಯನ್ನು ನೀಡ್ತಾ ಇದ್ದಾನೆ, ಅದಕ್ಕೆ ನಾವು ಡಯಾಡಿಕ್ ಸಂವಹನ ಅಂತ ಕರಿತೀವಿ. So the term dyadic communication refers to two people engaged in a conversation. So here meaning is transmitted through an in-person dyadic communication scenario in large of ways such as verbal, body language, gesture, facial expression, etc. So ಈ ಒಂದು ಡಯಾಡಿಕ್ ಕಮ್ಯುನಿಕೇಶನ್ ನಲ್ಲಿ ನಾವು ವರ್ಬಲ್ ಆಗಿ ಮೌಖಿಕವಾಗಿ ಮಾಹಿತಿಯನ್ನು ನೀಡಬಹುದು, ಬಾಡಿ ಲ್ಯಾಂಗ್ವೇಜ್ ಮೂಲಕ, ಜೆಸ್ಚರ್ ಮೂಲಕ, ಮುಖದ ಎಕ್ಸ್ಪ್ರೆಷನ್ ಮೂಲಕ ಮಾಹಿತಿಯನ್ನು ನೀಡಬಹುದು. Question number 20. The word communication is derived from. ಸಂವಹನ ಎಂಬ ಪದವನ್ನ ಯಾವ ಪದದ ಭಾಷೆಯಿಂದ ಪಡೆಯಲಾಗಿದೆ? ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ಲ್ಯಾಟಿನ್, ಆಪ್ಷನ್ ಡಿ ಪರ್ಷಿಯನ್. ಸೊ ದ ವರ್ಡ್ ಕಮ್ಯುನಿಕೇಶನ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್. ಸೊ ಈ ಒಂದು ಪದವನ್ನ ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿದೆ. ಸೊ ದ ವರ್ಡ್ ಕಮ್ಯುನಿಕೇಶನ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ಕಮ್ಯುನಿಸ್. ಸೊ ಕಮ್ಯುನಿಸ್ ಅಂತಂದ್ರೆ ಇಲ್ಲಿ ಕಾಮನ್. So communication it is a process by which messages are transferred from one source to another. So ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನ ವರ್ಗಾವಣೆ ಮಾಡುವುದಕ್ಕೆ ನಾವು ಸಂವಹನ ಅಂತ ಹೇಳ್ತೀವಿ. Question number 21. Which one of the following is the essence of effective communication? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ? ಆಪ್ಷನ್ ಎ ಮೆಸೇಜ್ ಸಂದೇಶ, ಆಪ್ಷನ್ ಬಿ ಫೀಡ್ಬ್ಯಾಕ್ ಪ್ರತಿಕ್ರಿಯೆ, ಆಪ್ಷನ್ ಸಿ ಎನ್ಕೋಡಿಂಗ್, ಆಪ್ಷನ್ ಡಿ ಡಿಕೋಡಿಂಗ್. ಸೊ ಇವಾಗಲೇ ಹೇಳಿದೆ, ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಯಾವಾಗಲೂ ಕೂಡ ಪ್ರತಿಕ್ರಿಯೆ ಇರಬೇಕು. ಪ್ರತಿಕ್ರಿಯೆ ಯಾವಾಗ ಬರುತ್ತೆ? ಯಾವಾಗ ರಿಸೀವರ್ ಮಾಹಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಸೊ ದ ಎಸೆನ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಇಸ್ ಫೀಡ್ಬ್ಯಾಕ್. ಸೊ ಇಲ್ಲಿ ಆಪ್ಷನ್ ಬಿ ಫೀಡ್ಬ್ಯಾಕ್ ನಿಂದ ಏನಾಗ್ತಾ ಇದೆ? ಸಂವಹನವು ಎಫೆಕ್ಟಿವ್ ಆಗ್ತಾ ಇದೆ, ಪ್ರತಿಕ್ರಿಯೆ ಅಂತ ಕರಿತೀವಿ. ಸೊ ಫೀಡ್ಬ್ಯಾಕ್ ರೆಫರ್ಸ್ ಟು ಪ್ರೊವೈಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಎ ಮೆಸೇಜ್ ಆರ್ ಬಿಹೇವಿಯರ್. ಸೊ ಯಾವುದೇ ಒಂದು ಮಾಹಿತಿಯನ್ನ ಸೆಂಡರ್ ರಿಸೀವರ್ಗೆ ನೀಡಿದಾಗ ಅದನ್ನ ರಿಸೀವರ್ ತಿಳಿದುಕೊಂಡು ರಿಪ್ಲೈ ಅನ್ನ ನೀಡುವುದಕ್ಕೆ ನಾವು ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಸೊ ಇಟ್ ಮೀನ್ಸ್ ದಟ್ ಎಕ್ಸ್ಪ್ರೆಸಿಂಗ್ ರಿಯಾಕ್ಷನ್ಸ್, ಥಾಟ್ಸ್ ಆರ್ ಫೀಲಿಂಗ್ಸ್ ಟು ಹೆಲ್ಪ್ ದ ಕಮ್ಯುನಿಕೇಟರ್ ಅಂಡರ್ಸ್ಟ್ಯಾಂಡ್ ಹೌ ದೇರ್ ಮೆಸೇಜ್ ಇಸ್ ಪರ್ಸೀವ್ಡ್. ಸೊ ಸೆಂಡರ್ ನೀಡಿದ ಮಾಹಿತಿಯನ್ನ ರಿಸೀವರ್ ಯಾವ ರೀತಿ ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದನ್ನು ಹೇಳುವುದಕ್ಕೆ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. Question number 22. The Indian Institute of Mass Communication was established in. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1964, ಆಪ್ಷನ್ ಸಿ 1965, ಆಪ್ಷನ್ ಡಿ 1946. The right answer is option C 1965. So the Indian Institute of Mass Communication IIMC, so it was established on August 17, 1965 by central government. It was an initiative of the Ministry of Information and Broadcasting. So ಇದನ್ನ ನೆನಪಿರಬೇಕು, ಈ ಒಂದು ಇನಿಷಿಯೇಟಿವ್ ಅನ್ನ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ತೆಗೆದುಕೊಳ್ಳಲಾಗಿತ್ತು. ದ ಮಿನಿಸ್ಟರ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ವಾಸ್ ಶ್ರೀಮತಿ ಇಂದಿರಾ ಗಾಂಧಿ ಕೇಮ್ ಫಾರ್ ಇನಾಗ್ರೇಷನ್. Question number 23. Encoding is important too. So encoding ಯಾವುದಕ್ಕೆ ಮುಖ್ಯವಾಗಿದೆ? ಆಪ್ಷನ್ ಎ ಎನ್ಕರೇಜ್ ಫೀಡ್ಬ್ಯಾಕ್, ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸಲು. ಆಪ್ಷನ್ ಬಿ ಎಲಿಮಿನೇಟ್ ನಾಯ್ಸ್, ಶಬ್ದವನ್ನ ತೆಗೆದುಹಾಕಲು. ಆಪ್ಷನ್ ಸಿ ಪ್ರೊಡ್ಯೂಸ್ ಮೆಸೇಜಸ್, ಸಂದೇಶಗಳನ್ನು ಉತ್ಪಾದಿಸಲು. ಆಪ್ಷನ್ ಡಿ ಎನ್ಶೂರ್ ಡಿಕೋಡಿಂಗ್ ಆಫ್ ಮೆಸೇಜ್, ಸಂದೇಶವನ್ನ ಡಿಕೋಡಿಂಗ್ ಮಾಡಲು. ಸೊ ಯಾವುದಕ್ಕೆ ಎನ್ಕೋಡಿಂಗ್ ಬೇಕು? ಸೊ ಎನ್ಕೋಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಸೆಂಡರ್ ಯಾವಾಗ ಎನ್ಕೋಡ್ ಮಾಡ್ತಾ ಇದ್ದಾರೆ? ಯಾವಾಗ ಮಾಹಿತಿಯನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ವೆನ್ ದ ಎನ್ಕೋಡರ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಮೆಸೇಜಸ್ ಈಸ್ ಯೂಸಿಂಗ್ ಎನ್ಕೋಡಿಂಗ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. So encoding in communication refers to the process of translating information into a form that can be communicated. So ಇಲ್ಲಿ encoding ಅಂದಾಗ ಯಾವಾಗಲೂ ಸೆಂಡರ್ ತನ್ನಲ್ಲಿರುವ ಮಾಹಿತಿಯನ್ನ ಎನ್ಕೋಡ್ ಮಾಡಿ ಅರ್ಥಗರ್ಭಿತವಾಗಿ ಮಾಡಿ ಅದನ್ನ ಸೆಂಡರ್ಗೆ ಕಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಎನ್ಕೋಡಿಂಗ್ ಅಂತ ಹೇಳ್ತೀವಿ.
Question number 24. Which of the three components are parts of the human communication process? ಈ ಮೂರು ಘಟಕಗಳಲ್ಲಿ ಯಾವುವು ಮಾನವ ಸಂವಹನದ ಪ್ರಕ್ರಿಯೆಯ ಭಾಗಗಳಾಗಿವೆ? Four options are given here. The right answer is option C. Message, noise and feedback. These are the three parts of human communication. ಸಂದೇಶ, ಶಬ್ದ ಮತ್ತು ಪ್ರತಿಕ್ರಿಯೆ ಮೂರು ಕೂಡ ಮಾನವ ಸಂವಹನದ ಭಾಗಗಳಾಗಿವೆ. Question number 25. Dash is individual reflection, contemplation and meditation. Dash ವೈಯಕ್ತಿಕ ಪ್ರತಿಬಿಂಬ, ಧ್ಯಾನವಾಗಿದೆ. ಯಾವ ಪ್ರಕಾರ ಧ್ಯಾನ, ವೈಯಕ್ತಿಕ ಪ್ರತಿಬಿಂಬ ಇವು ಯಾವ ಪ್ರಕಾರದ ಸಂವಹನಗಳಾಗಿವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ವ್ಯಕ್ತಿಕ ಸಂವಹನ. ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಪರಸ್ಪರ ಸಂವಹನ. ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಶನ್, ಸಮೂಹ ಸಂವಹನ. ಆಪ್ಷನ್ ಡಿ ಗ್ರೂಪ್ ಕಮ್ಯುನಿಕೇಶನ್, ಗುಂಪು ಸಂವಹನ. ಸೊ individual reflection, contemplation, meditation, these are types of intrapersonal communication. ಧ್ಯಾನ, ವೈಯಕ್ತಿಕ ಪ್ರತಿಬಿಂಬ ಇವೆಲ್ಲವೂ ಕೂಡ ಅಂತರ್ವ್ಯಕ್ತಿತ್ವ ಸಂವಹನಗಳಾಗಿವೆ. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಇಟ್ ಈಸ್ ಕಮ್ಯುನಿಕೇಶನ್ ವಿತ್ ಒನ್ ಸೆಲ್ಫ್ ಆರ್ ಸೆಲ್ಫ್ ಟು ಸೆಲ್ಫ್. ಸೊ ಒಬ್ಬ ವ್ಯಕ್ತಿ ತನ್ನ ಜೊತೆಗೆ ತಾನೇ ಮಾತನಾಡಿಕೊಳ್ಳೋದಕ್ಕೆ ನಾವೇನಂತೀವಿ? ಇಂಟ್ರಾಪರ್ಸನಲ್, ಅಂತರ್ವ್ಯಕ್ತಿತ್ವ ಸಂವಹನ. ಸೊ ಹಲವಾರು ಬಾರಿ ನಮ್ಮ ಜೊತೆ ನಾವೇ ಮಾತನಾಡ್ತಾ ಇರ್ತೀವಿ. ಉದಾಹರಣೆಗೆ ನಾವು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀನಿ ಅಂತ ನಾವೇ ಅನ್ಕೋತೀವಿ. ಇದು ಒಂದು ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್ ಆಗಿದೆ. ಕ್ವೆಶ್ಚನ್ ನಂಬರ್ 26. ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ. ಸಂವಹನದ ಗಣಿತದ ಮಾದರಿಯನ್ನ ಯಾರು ನೀಡಿದ್ರು? ಆಪ್ಷನ್ ಎ ಶನನ್ ಅಂಡ್ ವೀವರ್. ಆಪ್ಷನ್ ಬಿ ವಾಸ್ಗುಡ್ ಅಂಡ್ ಶ್ರಾಮ್. ಆಪ್ಷನ್ ಸಿ ಲಾಸ್ವೆಲ್. ಆಪ್ಷನ್ ಡಿ ಅರಿಸ್ಟಾಟಲ್. ಸೊ ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್, ಇಟ್ ವಾಸ್ ಗಿವನ್ ಬೈ ಶನನ್ ಅಂಡ್ ವೀವರ್. ಸೊ ಇದನ್ನು ನಾವು ಶನನ್ ಅಂಡ್ ವೀವರ್ ಮಾಡೆಲ್ ಅಂತ ಕೂಡ ಕರಿತೀವಿ. ಸೊ ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಾಸ್ ಗಿವನ್ ಬೈ ಶನನ್ ವೀವರ್ ಮಾಡೆಲ್ ಇನ್ ದ ಇಯರ್ 1948. ಸೊ ಇದರಲ್ಲಿ 6 ಕಾಂಪೋನೆಂಟ್ಸ್ ಇದ್ವು. ದ 6 ಕಾಂಪೋನೆಂಟ್ಸ್ ಆರ್ ಸೆಂಡರ್, ಎನ್ಕೋಡರ್, ಚಾನಲ್, ನಾಯ್ಸ್, ಡಿಕೋಡರ್ and receiver. Question number 27. Any obstacles or difficulties that come in the way of communication is. ಸಂವಹನದ ಹಾದಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನ ಅಥವಾ ತೊಂದರೆಗಳನ್ನ ಏನಂತ ಕರಿತೀವಿ? ಆಪ್ಷನ್ ಎ ಎಲಿಮೆಂಟ್, ಅಂಶ. ಆಪ್ಷನ್ ಬಿ ಬ್ಯಾರಿಯರ್ಸ್, ಅಡೆತಡೆಗಳು. ಆಪ್ಷನ್ ಸಿ ಮೆಸೇಜ್, ಸಂದೇಶ. ಆಪ್ಷನ್ ಡಿ ರಿಸೀವರ್. ರಿಸೀವರ್ ಅಂದ್ರೆ ಮಾಹಿತಿ ಸ್ವೀಕರಿಸುವವರು. ಸೊ ಎನಿ ಆಬ್ಸ್ಟೇಕಲ್ಸ್ ಆರ್ ಡಿಫಿಕಲ್ಟೀಸ್ ಇನ್ ಕಮ್ಯುನಿಕೇಶನ್ ಆರ್ ನೋನ್ ಆಸ್ ದಿ ಕಮ್ಯುನಿಕೇಶನ್ ಬ್ಯಾರಿಯರ್ಸ್. ಸಂವಹನದಲ್ಲಿ ಬರುವ ತೊಂದರೆಗಳನ್ನು ನಾವು ಸಂವಹನದ ಅಡೆತಡೆಗಳು ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ಕರೆಕ್ಟ್. Question number 28. Which of the following term describes the communication between two people that involves sending and receiving of messages? ಈ ಕೆಳಗಿನವುಗಳಲ್ಲಿ ಯಾವ ಪದವು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದನ್ನು ಒಳಗೊಂಡಿರುವ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನು ವಿವರಿಸ್ತಾ ಇದೆ? ಆಪ್ಷನ್ ಎ ಡಿಕೋಡಿಂಗ್, ಆಪ್ಷನ್ ಬಿ ಎನ್ಕೋಡಿಂಗ್, ಆಪ್ಷನ್ ಸಿ ಟ್ರಾನ್ಸಾಕ್ಷನ್, ಆಪ್ಷನ್ ಡಿ ಡಯಾಡಿಕ್. ಸೊ ಇದರ ಮೇಲೆ ಒಂದು ಪ್ರಶ್ನೆನ ಡಿಸ್ಕಸ್ ಮಾಡಿದ್ವಿ. ಸೊ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಸೊ ಡಯಾಡಿಕ್ ಕಮ್ಯುನಿಕೇಶನ್ ರೆಫರ್ಸ್ ಟು ದ ಇಂಟರಾಕ್ಷನ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಇನ್ ಫೇಸ್ ಟು ಫೇಸ್ ಆರ್ ಒನ್ ಟು ಒನ್ ಸೆಟ್ಟಿಂಗ್. ಸೊ ಇಬ್ಬರು ವ್ಯಕ್ತಿಗಳ ನಡುವಿನ ಒಂದು ಸಂವಹನವನ್ನ ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಅದು they can exchange the information verbally or non-verbally. ಅವರು ಮೌಖಿಕವಾಗಿ ಅಥವಾ ಅಮೌಖಿಕವಾಗಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳಬಹುದು. ಕ್ವೆಶ್ಚನ್ ನಂಬರ್ 29. ಸೆಲ್ಫ್ ಇಮೇಜ್ ಇಸ್ ಎ. ಸೆಲ್ಫ್ ಇಮೇಜ್ ಎಂಬುದು ಫಿಸಿಕಲ್ ಬ್ಯಾರಿಯರ್, ಮೆಕ್ಯಾನಿಕಲ್ ಬ್ಯಾರಿಯರ್, ಸೈಕೊಲಾಜಿಕಲ್ ಬ್ಯಾರಿಯರ್, ಲಿಂಗ್ವಿಸ್ಟಿಕ್ ಬ್ಯಾರಿಯರ್. ಸೆಲ್ಫ್ ಇಮೇಜ್ ಎಂಬುದು ಇದು ಏನಾಗಿದೆ? ಭೌತಿಕ ತಡೆಗೋಡೆ, ಯಾಂತ್ರಿಕ ತಡೆಗೋಡೆ, ಮಾನಸಿಕ ತಡೆಗೋಡೆ, ಭಾಷಾ ತಡೆಗೋಡೆ. Yes, here the self image. So self image, it is a psychological barrier. So ಇದು ಒಂದು ಮಾನಸಿಕ ತಡೆಗೋಡೆ ಆಗಿದೆ. ಆಪ್ಷನ್ ಸಿ is correct. Question number 30. Imagine you are working in an educational institution where people are equal status. Which method of communication is best suited and normally employed in such context? So ನೀವು ಸಮಾನ ಸ್ಥಾನಮಾನವನ್ನು ಹೊಂದಿರುವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಂತ ಸನ್ನಿವೇಶದಲ್ಲಿ ಯಾವ ಪ್ರಕಾರದ ಸಂವಹನ ವಿಧಾನ ಸೂಕ್ತವಾಗಿದೆ ಮತ್ತು ಸಾಮಾನ್ಯವಾಗಿ ಬಳಸಲಾಗುತ್ತೆ? ಹಾರಿಜಾಂಟಲ್ ಕಮ್ಯುನಿಕೇಶನ್, ವರ್ಟಿಕಲ್ ಕಮ್ಯುನಿಕೇಶನ್,
corporate communication, cross communication. Yes, here the correct answer is option A, horizontal communication, samatala samvahana. So horizontal communication, it is the exchange of information between individuals or groups on the same hierarchical level with an organization. So ಒಂದೇ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಒಂದೇ ಪ್ರಕಾರದ ಕಾರ್ಯವನ್ನ ಕೆಲಸ ಮಾಡ್ತಾ ಇರುವ ಜನರ ನಡುವೆ ನಡೆಯುವ ಸಂವಹನ ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ವರ್ಡ್ ಲ್ಯಾಟ್ರಲ್ ಕಮ್ಯುನಿಕೇಶನ್ ಅಂತ ಕೂಡ ಬಳಸಲಾಗುತ್ತೆ. ಸೊ ಉದಾಹರಣೆಗೆ ಒಂದೇ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರೋ ಜನರ ನಡುವೆ ನಡೆಯುವ ಒಂದು ಸಂವಹನ ಆಗಿರಬಹುದು. ಕ್ವೆಶ್ಚನ್ ನಂಬರ್ 31, ಲೀಡರ್ಶಿಪ್ ರೋಲ್ಸ್ ಫಸ್ಟ್ ಎಮರ್ಜ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕೈಂಡ್ಸ್ ಆಫ್ ಕಮ್ಯುನಿಕೇಶನ್. ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ನಾಯಕತ್ವದ ಪಾತ್ರಗಳು ಹೊರಹೊಮ್ಮುತ್ತಾ ಇವೆ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಅಂತರ್ ವ್ಯಕ್ತಿತ್ವ ಸಂವಹನ. ಆಪ್ಷನ್ ಬಿ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್, ಸಣ್ಣ ಗುಂಪಿನ ಸಂವಹನ. ಆಪ್ಷನ್ ಸಿ ಫೇಸ್ ಟು ಫೇಸ್ ಪಬ್ಲಿಕ್ ಕಮ್ಯುನಿಕೇಶನ್, ಮುಖಾಮುಖಿ ಸಾರ್ವಜನಿಕ ಸಂವಹನ. ಆಪ್ಷನ್ ಡಿ ಮೀಡಿಯಾ ಲೈಕ್ ಸೆಲ್ ಫೋನ್ಸ್ ಅಂಡ್ ಇನ್ಸ್ಟಂಟ್ ಮೆಸೆಂಜರ್ಸ್, ಮಾಧ್ಯಮದಂತಹ ಸೆಲ್ ಫೋನ್ಗಳು ಮತ್ತು ತ್ವರಿತ ಮೆಸೆಂಜರ್ಗಳು. ಸೊ ಯಾವುದರಲ್ಲಿ ನಾಯಕತ್ವದ ಪಾತ್ರಗಳು ಬರ್ತಾ ಇವೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇನ್ ಸ್ಮಾಲ್ ಗ್ರೂಪ್ ಕಮ್ಯುನಿಕೇಶನ್. ಸಣ್ಣ ಗುಂಪಿನ ಸಂವಹನದಲ್ಲಿ ನಾವು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೀವಿ. So when more than two persons are exchanging information face to face is known as the group communication. So ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ತಮ್ಮ ನಡುವೆ ಈ ಒಂದು ಸಂವಹನ ಕಾರ್ಯವನ್ನು ನಡೆಸುವುದಕ್ಕೆ ನಾವು ಗುಂಪು ಸಂವಹನ, ಸಣ್ಣ ಗುಂಪಿನ ಸಂವಹನ ಅಂತ ಹೇಳ್ತೀವಿ. ಇದನ್ನ ನಾವು ಇಂಟರ್ನಲ್ ಕಮ್ಯುನಿಕೇಶನ್ ಅಂತಾನು ಕೂಡ ಕರಿತೀವಿ. ಸೊ ಇದರಲ್ಲಿ ಹೆಚ್ಚಾಗಿ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ತೀವಿ. ಕ್ವೆಶ್ಚನ್ ನಂಬರ್ 32, ದ ಟರ್ಮ್ ಗ್ರೇಪ್ ವೈನ್ ಇಸ್ ಆಲ್ಸೋ ನೋನ್ ಆಸ್. ಗ್ರೇಪ್ ವೈನ್ ಎಂಬ ಪದವನ್ನ ಹೀಗೆ ಕರೆಯಲಾಗುತ್ತೆ: ಹಾರಿಜಾಂಟಲ್ ಕಮ್ಯುನಿಕೇಶನ್, ಡೌನ್ವರ್ಡ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಕಮ್ಯುನಿಕೇಶನ್, ಅಪ್ವರ್ಡ್ ಕಮ್ಯುನಿಕೇಶನ್. ಸೊ ಈ ಒಂದು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅನ್ನ ನಾವು ಅನೌಪಚಾರಿಕ ಸಂವಹನ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನೋನ್ ಆಸ್ ದಿ ಇನ್ಫಾರ್ಮಲ್ ಕಮ್ಯುನಿಕೇಶನ್. ಆಪ್ಷನ್ ಸಿ ಇಸ್ ರೈಟ್. So grape vine communication means it is an informal and unofficial method of communication within the organization. So here we are going to exchange the information, gossip, speculations, rumors, etc. So ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಇನ್ಫಾರ್ಮಲ್ ಆಗಿ ಅನೌಪಚಾರಿಕವಾಗಿ ನಡೆಯುವ ಸಂವಹನವನ್ನು ನಾವು ಗ್ರೇಪ್ ವೈನ್ ಕಮ್ಯುನಿಕೇಶನ್ ಅಂತೀವಿ. ಕ್ವೆಶ್ಚನ್ ನಂಬರ್ 33, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ಮೀಡಿಯೇಟೆಡ್ ಕಮ್ಯುನಿಕೇಶನ್. ಸೊ ಯಾವುದನ್ನ ನಾವು ಮಧ್ಯಸ್ಥಿಕೆಯ ಸಂವಹನ ಅಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. Yes, here the right answer for this question is option D. Mass communication is correct. Yes, mass communication, it is the process of imparting and exchanging information through mass media to large population segments. So ಈ ಒಂದು ಸಮೂಹ ಸಂವಹನ ಅಥವಾ ಮಾಸ್ ಕಮ್ಯುನಿಕೇಶನ್ ನಲ್ಲಿ ಹೆಚ್ಚಿನ ಜನರಿಗೆ ನಾವು ಒಂದೇ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಸೊ ಒಂದೇ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಅಧಿಕ ಜನಸಂಖ್ಯೆಯನ್ನ ಹೊಂದಿರುವ ಒಂದು ಗುಂಪಿಗೆ ನೀಡ್ತಾ ಇದ್ದೀವಿ. ಕ್ವೆಶ್ಚನ್ ನಂಬರ್ 34, ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಕ್ಯಾನ್ ಆಲ್ಸೋ ಬಿ ಇಕ್ವೇಟೆಡ್ ವಿತ್. ಸೊ ಈ ಒಂದು ಸಾಂಸ್ಥಿಕ ಸಂವಹನವನ್ನ ಯಾವುದರೊಂದಿಗೆ ನಾವು ಸಮೀಕರಿಸಬಹುದು? ಆಪ್ಷನ್ ಎ ಇಂಟ್ರಾಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಮಾಸ್ ಕಮ್ಯುನಿಕೇಶನ್. ಸೊ ಈ ಒಂದು ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಅನ್ನ ನಾವು ಗ್ರೂಪ್ ಕಮ್ಯುನಿಕೇಶನ್ ಅಂತ ಕೂಡ ಕರೀಬಹುದು. ಸೊ ಸಾಂಸ್ಥಿಕ ಸಂವಹನಕ್ಕೆ ನಾವು ಗುಂಪು ಸಂವಹನ, ಸಣ್ಣ ಗುಂಪಿನ ಸಂವಹನ ಅಂತಾನು ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 35, Chinese Cultural Revolution leader Mao Zedong used a type of communication to talk to the mass. He is known as. ಚೀನಿ ಸಾಂಸ್ಕೃತಿಕ ಕ್ರಾಂತಿಯ ನಾಯಕ ಮಾವೋ ಜೆಡಾಂಗ್ ಜನಸಾಮಾನ್ಯರೊಂದಿಗೆ ಮಾತನಾಡಲು ಬಳಸಿದ ಸಂವಹನ ವಿಧಾನ ಯಾವುದು? ಆಪ್ಷನ್ ಎ ಮಾಸ್ ಲೈನ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಗ್ರೂಪ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಪಾರ್ಟಿಸಿಪೇಟರಿ ಕಮ್ಯುನಿಕೇಶನ್, ಆಪ್ಷನ್ ಡಿ dialogue communication. Yes, here the correct answer for this question is option A, mass line communication, ಸಮೂಹ ಮಾರ್ಗ ಸಂವಹನ.
So the mass line, it is a political, organizational and leadership methodology. It was developed by Mao Zedong and Chinese Communist Party during the Chinese Communist Revolution. ಸೊ ಈ ಒಂದು ವಿಧಾನದಲ್ಲಿ ಹೆಚ್ಚಿನ ಜನರಿಗೆ ಮಾಹಿತಿಯನ್ನ ನೀಡಲಾಗುತ್ತೆ ಒಂದೇ ಸಮಯಕ್ಕೆ. ಕ್ವೆಶ್ಚನ್ ನಂಬರ್ 36. Supervisor in factory orders workers and workers follow the order. This type of communication is known as. ಒಂದು ಕಾರ್ಖಾನೆಯಲ್ಲಿ ಮೇಲ್ವಿಚಾರಕರು ಕಾರ್ಮಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಕಾರ್ಮಿಕರು ಆ ಒಂದು ಮಾಹಿತಿಯನ್ನ ಅಥವಾ ಆದೇಶವನ್ನ ಪಾಲಿಸ್ತಾ ಇದ್ದಾರೆ. ಇದನ್ನ ಯಾವ ಪ್ರಕಾರದ ಸಂವಹನ ವಿಧಾನ ಅಂತ ಹೇಳ್ತೀವಿ? ಆಪ್ಷನ್ ಎ ವರ್ಟಿಕಲ್, ಆಪ್ಷನ್ ಬಿ ಹಾರಿಜಾಂಟಲ್, option C non-formal, option D distance. Yes, here the correct answer for this question is option A vertical communication. ಇದನ್ನ ನಾವು ಲಂಬ ಸಂವಹನ ಅಂತ ಹೇಳ್ತೀವಿ. So vertical communication, it is a form of communication that occurs between two individuals who are at different positions of hierarchy. ಯಾರು ಬೇರೆ ಬೇರೆ ವರ್ಗದಲ್ಲಿರುವ ಜನರು, ಉದಾಹರಣೆಗೆ ಪ್ರಿನ್ಸಿಪಲ್ ಅವರಿಂದ ಮಾಹಿತಿ ಲೆಕ್ಚರರ್ಸ್ಗೆ ಬರ್ತಾ ಇದೆ, ಲೆಕ್ಚರ್ಸ್ ಇಂದ ಮಾಹಿತಿ ಸ್ಟೂಡೆಂಟ್ಸ್ಗೆ ಹೋಗ್ತಾ ಇದೆ. ಇದನ್ನ ನಾವೇನಂತೀವಿ? ವರ್ಟಿಕಲ್ ಕಮ್ಯುನಿಕೇಶನ್. ಕ್ವೆಶ್ಚನ್ ನಂಬರ್ 37. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಒನ್ ಆಫ್ ದ ಕಮ್ಯುನಿಕೇಶನ್ಸ್ ಬೇಸ್ಡ್ ಆನ್ ನಂಬರ್ ಆಫ್ ಪಾರ್ಟೀಸ್ ಇನ್ವಾಲ್ವ್ಡ್? ಈ ಕೆಳಗಿನವುಗಳು ಯಾವುದು ಒಳಗೊಂಡಿರುವ ಪಕ್ಷಗಳ ಸಂಖ್ಯೆಯನ್ನ ಆಧರಿಸಿದ ಸಂವಹನದ ಒಂದು ವಿಧವಾಗಿದೆ? ಆಪ್ಷನ್ ಎ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಫಾರ್ಮಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ ಹಾರಿಜಾಂಟಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ informal communication. Yes, here the right answer is option C horizontal communication, samatala samvahana. Question number 38. Non-verbal communication includes ಅಮೌಖಿಕ ಸಂವಹನ ಅಥವಾ ಮೌಖಿಕವಲ್ಲದ ಸಂವಹನ ಇವುಗಳನ್ನ ಒಳಗೊಂಡಿದೆ. ಆಪ್ಷನ್ ಎ ಡೆಲಿವರಿಂಗ್ ಅ ಸ್ಪೀಚ್, ಭಾಷಣ ಮಾಡುವುದು. ಆಪ್ಷನ್ ಬಿ ಟೆಲಿಫೋನಿಕ್ಸ್ ಕನ್ವರ್ಸೇಷನ್, ದೂರವಾಣಿ ಸಂಭಾಷಣೆ. ಆಪ್ಷನ್ ಸಿ ಸಿಂಗಿಂಗ್ ಅ ಸಾಂಗ್, ಹಾಡನ್ನ ಹಾಡುವುದು. ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಸೊ ಇಲ್ಲಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂದಾಗ ನಾವು ಯಾವುದೇ ರೀತಿಯ ಶಬ್ದಗಳನ್ನ ಬಳಸದೆ ಸಂವಹನವನ್ನ ಮಾಡ್ತಾ ಇದ್ದೀವಿ. ಮುಖದ ಎಕ್ಸ್ಪ್ರೆಷನ್ ಮೂಲಕ, ಬಾಡಿ ಲ್ಯಾಂಗ್ವೇಜ್ ಮೂಲಕ ನಾವು ಇನ್ನೇನ್ ಮಾಡ್ತಾ ಇದ್ದೀವಿ? ಸಂವಹನ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೇನಂತೀವಿ? ಅಮೌಖಿಕ ಸಂವಹನ. ಸೊ ಹಿಯರ್ ಶೇಕಿಂಗ್ ಹ್ಯಾಂಡ್ಸ್, ಕೈ ಕುಲುಕುವುದು. ಸೊ ಶೇಕಿಂಗ್ ಹ್ಯಾಂಡ್ಸ್, ಇಟ್ ಈಸ್ ಅ ಟೈಪ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಇಲ್ಲಿ ಕೈ ಕುಲುಕುವುದು ಏನಾಗಿದೆ? ಅಮೌಖಿಕ ಸಂವಹನ ಆಗಿದೆ. So non-verbal communication, it is the art of conveying meaningful messages through actions and behavior rather than words. Question number 39. One of the characteristics of the oral communication system is that it is mediated, point to point, impersonal, noise laden. So ಮೌಖಿಕ ಸಂವಹನ ವ್ಯವಸ್ಥೆಯ ಒಂದು ಗುಣಲಕ್ಷಣ ಅಂತಂದ್ರೆ, so option B, it is point to point. So oral communication ಅಥವಾ oral communication or it implies communication through mouth. So ಇಲ್ಲಿ ಮೌಖಿಕ ಸಂವಹನ ಅಂತಂದಾಗ ನಾವು ಶಬ್ದಗಳನ್ನ ಬಳಸಿ ಮಾತನಾಡುವುದರ ಮೂಲಕ ಸಂವಹನವನ್ನ ಮಾಡ್ತಾ ಇದೀವಿ. ಸೊ ಈ ಒಂದು ವರ್ಬಲ್ ಕಮ್ಯುನಿಕೇಶನ್ ಅಲ್ಲಿ ಎರಡು ಪ್ರಕಾರಗಳು, ಒಂದು ರಿಟರ್ನ್ ಕಮ್ಯುನಿಕೇಶನ್, ಇನ್ನೊಂದು ಓರಲ್ ಕಮ್ಯುನಿಕೇಶನ್. ರಿಟರ್ನ್ ಅಲ್ಲಿ ಪತ್ರಗಳನ್ನ ಬರೆಯೋದಾಗಿರ್ಬೋದು, ನೋಟ್ಸ್ ಅನ್ನ ಬರೆದುಕೊಳ್ಳೋದಾಗಿರ್ಬೋದು. ಅದೇ ರೀತಿ ಓರಲ್ ಕಮ್ಯುನಿಕೇಶನ್ ಅಂದಾಗ ಶಬ್ದಗಳನ್ನ ಉಚ್ಚಾರಣೆ ಮಾಡಿ ಮಾತನಾಡಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಸ್ಪೀಚಸ್, ಪ್ರೆಸೆಂಟೇಷನ್ಸ್, ಡಿಸ್ಕಷನ್ಸ್ ಆರ್ ಆಲ್ ಫಾರ್ಮ್ಸ್ ಆಫ್ ಓರಲ್ ಕಮ್ಯುನಿಕೇಶನ್. ಸೊ ಈ ಒಂದು ಓರಲ್ ಕಮ್ಯುನಿಕೇಶನ್, ಇಟ್ ಈಸ್ ಆಲ್ವೇಸ್ ಪಾಯಿಂಟ್ ಟು ಪಾಯಿಂಟ್. Question number 40. Organizational communication is dash in nature. ಸಾಂಸ್ಥಿಕ ಸಂವಹನವು ಡ್ಯಾಶ್ ಸ್ವರೂಪದ್ದಾಗಿದೆ. ಎಸ್, ಆಪ್ಷನ್ ಎ ಅಬ್ಸ್ಟ್ರಸಿವ್ ಅಂದ್ರೆ ಹಠಮಾರಿತನ ಅಂತ ಕರಿತೀವಿ. ಆಪ್ಷನ್ ಬಿ ಕಾಂಟ್ರಾಡಿಕ್ಟರಿ, ವಿರೋಧಾಭಾಸ. ಆಪ್ಷನ್ ಸಿ ನಾನ್ ಬಿಹೇವಿಯರಲ್, ವರ್ತನೆ ಇಲ್ಲದ. ಆಪ್ಷನ್ ಡಿ ಅಪ್ಲೈಡ್, ಅನ್ವಯಿಸುವ. ಸೊ ಆರ್ಗನೈಸೇಷನಲ್ ಕಮ್ಯುನಿಕೇಶನ್, ಇಟ್ ಈಸ್ ಆಲ್ವೇಸ್ ಅಪ್ಲೈಡ್. ಸೊ ಈ ಒಂದು ಸಾಂಸ್ಥಿಕ ಸಂವಹನ ಯಾವಾಗಲೂ ಕೂಡ ಅನ್ವಯಿಸಲಾಗುತ್ತೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ refers to the channels and modes of communication in an organization. So it is applied in nature. So the effectiveness of a company can be significantly impacted by improving the organizational communication. So ಯಾವುದೇ ಒಂದು ಸಂಸ್ಥೆಯಲ್ಲಿ ಬಳಸಲಾಗುವ ಸಂವಹನ ನಾವು ಏನಂತ ಇದೀವಿ ಇಲ್ಲಿ ಆರ್ಗನೈಸೇಷನಲ್ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ದೀವಿ.
ಸೊ ಕ್ವೆಶನ್ ನಂಬರ್ 41, ಮೀಡಿಯಾ ಕಿಟ್ಸ್ ಆರ್ ಯೂಸ್ಡ್ ಇನ್. ಸೊ ಮಾಧ್ಯಮ ಕಿಟ್ಗಳನ್ನು ಯಾವುದರಲ್ಲಿ ಬಳಸಲಾಗುತ್ತೆ? ಆಪ್ಷನ್ ಎ ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಶನ್, ಆಪ್ಷನ್ ಸಿ external communication, option D internal communication. Yes, here the right answer is option C, external communication. ಬಾಹ್ಯ ಸಂವಹನ. So question number 42, in the linear model of communication the expected result is. ಸಂವಹನದ ರೇಖೀಯ ಮಾದರಿಯಲ್ಲಿ ನಿರೀಕ್ಷಿತ ಫಲಿತಾಂಶ. ಆಪ್ಷನ್ ಎ ಸೈಕಾಲಜಿಕಲ್ ಡಿಸ್ರಪ್ಷನ್, option B removal of physical noise, option C high level of abstraction, option D semantic accuracy. Yes, here the right answer is option D, semantic accuracy. In the linear model of communication the expected result will be semantic accuracy. So ಯಾವಾಗಲೂ ಕೂಡ ಸಂವಹನದ ರೇಖೀಯ ಮಾದರಿಯಲ್ಲಿ ಶಬ್ದದ ನಿಖರತೆ ಇರುತ್ತೆ. So linear model of communication comes in one way straight line communication with procedures simple and easy to understand. So this ಇದರಲ್ಲಿ 3 elements ಇರ್ತವೆ. ಒಂದು, the first part is sender who is sending the message, second one is channel transmitting the message, the third one is receiver who is going to collect the information. Yes, question number 43, which of the following is a psychological barrier? ಯಾವುದು ಇಲ್ಲಿ ಸಂವಹನದಲ್ಲಿ ಮಾನಸಿಕ ತಡೆಗೋಡೆ ಆಗಿದೆ? ಆಪ್ಷನ್ ಎ highly attentive, option B highly retention, option C premature evaluation, option D good emotions. The correct answer is option C, premature evaluation. It is psychological barrier. So premature evaluation refers to forming judgments or conclusions before fully understanding the information. So ಯಾವುದೇ ಒಂದು ಮಾಹಿತಿಯನ್ನ ಸೆಂಡರ್ ನಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮೊದಲೇ ಈ ರೀತಿ ಆ ರೀತಿ ಅಂತ ಊಹಿಸುವುದಕ್ಕೆ ಪ್ರಿಮ್ಯಾಚ್ಯೂರ್ ಇವ್ಯಾಲ್ಯೂಯೇಷನ್, ಅಕಾಲಿಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸೊ ಇದು ಒಂದು ಸೈಕಾಲಜಿಕಲ್ ಬ್ಯಾರಿಯರ್ ಆಗಿದೆ. ಕ್ವೆಶ್ಚನ್ ನಂಬರ್ 44, ಆಲ್ ಆಫ್ ದ ಫಾಲೋವಿಂಗ್ ಆರ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್ ಎಕ್ಸೆಪ್ಟ್. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಹೊರತುಪಡಿಸಿ ಎಲ್ಲವೂ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಸೊ ಅಬ್ಸೆನ್ಸ್ ಆಫ್ ನಾಯ್ಸ್. ಸೊ ಶಬ್ದ ಇಲ್ಲ ಅಂತಂದ್ರೆ ಪರಿಣಾಮಕಾರಿ ಯಾವಾಗಲೂ ಸಂವಹನಕಾರಿ ಆಗ್ತಾ ಇದೆ. ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಉಳಿದವು ಡಿಸ್ಟ್ರಾಪ್ಷನ್ ಆಫ್ ಇನ್ಫಾರ್ಮೇಶನ್ ಓವರ್ಲೋಡ್. ಸೊ ಎಲ್ಲವೂ ಕೂಡ ಏನಾಗಿವೆ ಇಲ್ಲಿ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳಾಗಿವೆ. ಕ್ವೆಶ್ಚನ್ ನಂಬರ್ 45, ಇನ್ ಶಾನನ್ ವೀವರ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ what term is used to describe the disturbances that affect the clarity of the message? ಶಾನನ್ ಮತ್ತು ಇವರವರ ಸಂವಹನದ ಮಾದರಿಯಲ್ಲಿ ಸಂದೇಶದ ಸ್ಪಷ್ಟತೆಯ ಮೇಲೆ ಪರಿಣಾಮವನ್ನ ಬೀರುವ ತೊಂದರೆಯನ್ನು ವಿವರಿಸಲು ಯಾವ ಪದ ಬಳಸಲಾಗಿದೆ? ಸೋರ್ಸ್, ಫೀಡ್ಬ್ಯಾಕ್, ನಾಯ್ಸ್, ಚಾನಲ್. The right answer is option C, noise. Question number 46, from the list given below identify the psychological barriers to communication. ಈ ಕೆಳಗೆ ನೀಡಲಾದ ಪಟ್ಟಿಯಿಂದ ಸಂವಹನಕ್ಕೆ ಮಾನಸಿಕ ಅಡೆತಡೆಗಳನ್ನು ಗುರುತಿಸಿ. The right answer is option B, C, D and E. Prejudice, disinterest and inattention. ಪೂರ್ವಾಗ್ರಹ, ನಿರಾಸಕ್ತಿ ಮತ್ತೆ ಗಮನಹೀನತೆ ಮೂರು ಕೂಡ ಸೈಕಾಲಜಿಕಲ್ ಬ್ಯಾರಿಯರ್ಸ್ ಗಳಾಗಿವೆ. So psychological barriers of communication, it is the influence of psychological state of the communicator which creates an obstacle for effective communication, like disinterest, inattention, prejudice and emotions. Question number 47, in a classroom delayed feedback can happen due to. ತರಗತಿಯಲ್ಲಿ ವಿಳಂಬವಾದ ಪ್ರತಿಕ್ರಿಯೆಗೆ ಕಾರಣ use of technology, expanded communication, semantic noise, participatory environment. The right answer is option C, semantic noise, ಶಬ್ದಾರ್ಥದ ಶಬ್ದ. Question number 48, a disruption in the communication process is called. ಸಂವಹನ ಪ್ರಕ್ರಿಯೆಯಲ್ಲಿನ ಅಡಚಣೆಯನ್ನು ಏನಂತ ಕರೀತಾ ಇದ್ದೀವಿ? ಶಬ್ದ, ನಾಯ್ಸ್. Question number 49, which of the following can be considered as psychological barriers of effective communication? So the right answer is option B, B, C, D. Inattentiveness, too much reliance on the written word, limited retention. So ಇವಾಗ ತಾನೇ psychological barrier ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. So the last question is semantic barrier of communication is implied when.
ಸಂವಹನದ ಶಬ್ದಾರ್ಥದ ತಡೆಗೋಡೆಯನ್ನ ಈ ಕೆಳಗಿನಂತೆ ಸೂಚಿಸಲಾಗುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ರಿಸೀವರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದ ಮೆಸೇಜ್. ಸ್ವೀಕರಿಸುವವರಿಗೆ ಸಂದೇಶದ ಅರ್ಥ ಆಗಲಿಲ್ಲ ಅಂತಂದ್ರೆ ಸೊ ಅದನ್ನ ಏನಂತೀವಿ, ಸಿಮ್ಯಾಂಟಿಕ್ ಬ್ಯಾರಿಯರ್. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ನೀವೇನಾದ್ರೂ ಕರ್ನಾಟಕ ಸೆಟ್ 2024 ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಸೊ ಕೆಸೆಟ್ 2024 ಪೇಪರ್ 1 ಪ್ರಿಪರೇಷನ್ ಗಾಗಿ ನಾವು ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಕ್ಲಾಸಸ್ ಅನ್ನ ನೀಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ಗಳನ್ನ ನೀಡ್ತಾ ಇದ್ದೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ನೀವೇನಾದ್ರೂ ಈ ಒಂದು ಕೋರ್ಸ್ಗೆ ಜಾಯಿನ್ ಆದ್ರೆ ಪೇಪರ್ 1 ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮ್ಗೆ ಇಲ್ಲೇ ಆಗ್ತಾ ಇದೆ. ಸೊ ಇದರಿಂದ ನೀವು ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು. ಸೊ ಅದೇ ರೀತಿ ಪೇಪರ್ 2 ಗಾಗಿ ಕೂಡ ನಾವು ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ನೀಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿ ಜಾಯಿನ್ ಆಗಬಹುದು. ಎಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಸೇರ್ಕೊಳ್ಳಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.